ಆರಂಭ ಮಾಡೋಣ. ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು. ಅವನು ಹೊತ್ತ ಹೊರೆಯು ನಮ್ಮ ಸಂಕಟವೇ ಹೌದು. ನಮ್ಮ ಆರಂಭವು ತಂದೆ, ಮಗ, ಪರಿಶುದ್ಧಾತ್ಮನಾಗಿರುವ ತ್ರಯೇಕ ದೇವರ ನಾಮದಲ್ಲಿ ಉಂಟಾಗಲಿ. ಆಮೇನ್. ನಾವು ದೇವರ ಸ್ತೋತ್ರಕ್ಕಾಗಿ ಹಾಡಿಕೊಳ್ಳುವಂಥ ಸಂಗೀತಗಳಲ್ಲಿ 114ನೇ ಸಂಗೀತವನ್ನು ಹಾಡಿಕೊಳ್ಳೋಣ. 114ನೇ ಸಂಗೀತದ ಮೊದಲಿನ 3 ಚರಣಗಳನ್ನು ಹಾಡಿಕೊಳ್ಳೋಣ. ಕರ್ತ ನಿನ್ನ ಆತ್ಮನನ್ನು ಕೊಡು ನಿನ್ನ ಪ್ರಜೆಗೆ, ಕೇಳು ನಮ್ಮ ಮೊರೆಯನ್ನು, ಸೇರು ನಮ್ಮ ಮಧ್ಯಕ್ಕೆ. ಕರ್ತನಿನ ಆತ್ಮನಾನು ಕೊಡು ನಿನ್ನ ಪ್ರಜೆಗೆ, ಕೇಳು ನಮ್ಮ ಮೊರೆಯನ್ನು. ಐಶ್ವರ್ಯಭರಿತನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ ಸ್ವಾಮಿ, ಈ ಒಂದು ಬೆಳಗಿನ ಜಾವಕ್ಕಾಗಿ ನಿನ್ನನ್ನು ಸ್ತುತಿಸ್ತೇವೆ, ಕೊಂಡಾಡ್ತೇವೆ, ಭಜಿಸ್ತೇವೆಪ್ಪ. ಅಪ್ಪ ಕರ್ತನೆ, ಕಳೆದ ರಾತ್ರಿಯೆಲ್ಲ ಸ್ವಾಮಿ ನೀನು ನಮ್ಮ ಜೊತೆಗಾರನಾಗಿದ್ದುಕೊಂಡು ಸ್ವಾಮಿ ನಮ್ಮನ್ನು ಜೀವಿತರ ಪಟ್ಟಿಯಲ್ಲಿ ಇರಿಸಿ ನಿನ್ನ ಆಲಯದಲ್ಲಿ ನಾವು ಎಲ್ಲರೂ ಸೇರಿ ಬಂದು ನಿನ್ನನ್ನು ಸ್ತುತಿಸುವುದಕ್ಕೂ ಕೊಂಡಾಡುವುದಕ್ಕೂ ಕೊಟ್ಟಿರ್ತಕ್ಕಂಥ ಒಂದು ಅಲ್ಪವಾದ ಸಮಯಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಹೌದು ಸ್ವಾಮಿ, ನಾವು ಅಲ್ಪರು, ಅಯೋಗ್ಯರು ಕರ್ತನೆ, ಯಾವ ಗಣನೆಗೂ ಬಾರದವರಾಗಿರುವಂಥ ನಮ್ಮನ್ನು ನೀನು ಎಷ್ಟೊಂದು ಪ್ರೀತಿಸಿ ಸ್ವಾಮಿ, ಆ ಕಲ್ವಾರಿಯ ಕ್ರೂಜೆಯಲ್ಲಿ ಸ್ವಾಮಿ ನೀನು ನಮಗೋಸ್ಕರ ಕರ್ತನೆ ನೀನು ನಿನ್ನ ರಕ್ತವನ್ನು ಸುರಿಸಿ ಪ್ರಾಣವನ್ನು ಕೊಟ್ಟಿದ್ದೀಯಪ್ಪ. ಅದನ್ನು ನೆನೆಸುವುದಕ್ಕೋಸ್ಕರ ಕರ್ತನೆ ನಾವು ನಿನಗೆ ಬದಲಾಗಿ ಏನೂ ಕೊಡಲು ಸಾಧ್ಯವಿಲ್ಲ ಕರ್ತನೆ. ನಮ್ಮನ್ನೇ ನಾವು ನಿನಗೆ ಸಜೀವ ಯಜ್ಞವನ್ನಾಗಿ ಅರ್ಪಿಸಿ ಕರ್ತನೆ ನಿನಗೆ ಮೆಚ್ಚುಗೆಯಾಗಿರುವಂಥ ಜೀವಿತವನ್ನು ಜೀವಿಸೋದಕ್ಕೆ ಇವತ್ತು ನಮ್ಮೆಲ್ಲರಿಗೆ ನೀನು ಬೋಧಿಸು. ಹೌದು ಸ್ವಾಮಿ, ಶ್ರಮೆ, ಮರಣ, ಪುನರುತ್ಥಾನಗಳ ಧ್ಯಾನದಲ್ಲಿ ದೇವರೇ ನಾವು ಇದ್ದೇವಪ್ಪ. ಅಪ್ಪ ಕರ್ತನೆ, ಇದನ್ನು ನಾವು ಸಾಂಪ್ರದಾಯಿಕವಾಗಿ ಆಗಲಿ ಕರ್ತನೆ, ನಾವು ಬರೀ ಬಾಯಿ ಮಾತಿನಿಂದ ಆಗಲಿ ಕರ್ತನೆ ತೋರಿಕೆಗಾಗಿ ನಾವು ಮಾಡದೆ ದೇವರೇ ಅದನ್ನು ನಾವು ಮನಪೂರ್ವಕವಾಗಿ ಮಾಡಿದಂಥವರಾಗಿ ಸ್ವಾಮಿ ನಿನ್ನನ್ನು ಯಾವಾಗಲೂ ಕರ್ತನೆ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡು ಸದಾ ಜೀವವಿರುವವರೆಗೂ ಕರ್ತನೆ ನೀನೊಬ್ಬನೇ ನಮ್ಮ ದೇವರು, ನಾವು ನಿನ್ನ ಮಕ್ಕಳೆಂದು ಬದುಕುವುದಕ್ಕೆ ಇವತ್ತು ಸ್ವಾಮಿ ನಮಗೆ ಬೋಧಿಸಪ್ಪ. ಅಪ್ಪ ಕರ್ತನೆ, ಈ ಒಂದು ಶ್ರಮೆ ದಿನ ಮರಣ ಪುನರುತ್ಥಾನಗಳ ಧ್ಯಾನಗಳಲ್ಲಿ ಕರ್ತನೆ ಅನೇಕರು ನಿನ್ನೊಟ್ಟಿಗೆ ಒಪ್ಪಂದಗಳನ್ನು ಮಾಡಿಕೊಂಡಿರ್ತಾರೆ, ಅನೇಕರು ನಿನ್ನೊಟ್ಟಿಗೆ ಸ್ವಾಮಿ ಮಾತುಗಳನ್ನು ಕೊಟ್ಟಿರ್ತಾರಪ್ಪ. ಆದರೆ ಸೈತಾನನು ಕರ್ತನೆ ಅದನ್ನು ನೆರವೇರಿಸುವುದಕ್ಕೂ ಕರ್ತನೆ ಬಿಡದಂಥ ಒಂದು ಶೋಧನೆಗಳನ್ನು ಅವರ ಜೀವಿತದಲ್ಲಿ ತರಬಹುದಪ್ಪ. ಅಪ್ಪ ಕರ್ತನೆ, ಅಂತ ಯಾವುದೇ ಶೋಧನೆಗಳಿಗೆ ಮಕ್ಕಳು ಒಳಗಾಗದಂಥ ರೀತಿಯಲ್ಲಿ ನಿನಗೆ ಕೊಟ್ಟಿರ್ತಕ್ಕಂಥ ಮಾತುಗಳನ್ನು, ಒಪ್ಪಂದಗಳನ್ನು ಸ್ವಾಮಿ ಸಂಪೂರ್ಣವಾಗಿ ಅವರ ಜೀವಿತದಲ್ಲಿ ನೆರವೇರಿಸಿಕೊಳ್ಳುವುದಕ್ಕೆ ನೀನು ಅವರಿಗೆ ಸಹಾಯ ಮಾಡು ದೇವರೇ. ಅಪ್ಪ ಕರ್ತನೆ, ಈ ಒಂದು ದಿನಗಳಲ್ಲಿ ನಡೆಯುವಂಥ ಎಲ್ಲ ವಾಕ್ಯದ ಸಂದೇಶಗಳು ಸ್ವಾಮಿ ಅವರ ಜೀವಿತದಲ್ಲಿ ಕರ್ತನೆ ಕಾರ್ಯ ಮಾಡಲಿಕ್ಕೆ ಆಗುವಾಗೆ ನೀನು ಸಹಾಯ ಮಾಡಪ್ಪ. ಹೌದು ಸ್ವಾಮಿ, ಬರುವಂಥ ಎಲ್ಲ ಸಂದೇಶಕರುಗಳನ್ನು ಸ್ವಾಮಿ ನೀನು ಆಶೀರ್ವದಿಸು. ಅಪ್ಪ ಕರ್ತನೆ, ನಿನ್ನ ದೈವಿಕ ಜ್ಞಾನದಿಂದ ಅವರನ್ನು ತುಂಬಿಸು ಸ್ವಾಮಿ. ಆ ಒಂದು ವಾಕ್ಯಗಳಲ್ಲಿ ಕರ್ತನೆ ನೀನು ಜೀವವನ್ನು ಇಟ್ಟು ಕರ್ತನೆ ನೀನು ಜೀವವುಳ್ಳ ದೇವರಾಗಿರುವುದರಿಂದ ಕರ್ತನೆ ನೀನು ಆ ವಾಕ್ಯವು ಕರ್ತನೆ ಅವರ ಜೀವಿತದಲ್ಲಿ ಕರ್ತನೆ ಜೀವವುಳ್ಳದ್ದಾಗಿ ಮಾಡೆಂದು ನಿನ್ನನ್ನು ಪ್ರಾರ್ಥಿಸ್ತೇವಪ್ಪ ಸ್ವಾಮಿ. ಹೌದು ಕರ್ತನೆ, ಮಾತ್ರವಲ್ಲ ಸ್ವಾಮಿ, ಈ ಧ್ವನಿ ವರ್ಧಕದ ಮುಖಾಂತರವಾಗಿ ಕೇಳಿಸಿಕೊಳ್ಳುವಂಥ ಕರ್ತನೆ ಪ್ರತಿ
ಪ್ರತಿಯೊಬ್ಬೊಬ್ಬರನ್ನು ನೀನು ಆಶೀರ್ವದಿಸು. ಅವರು ಇರುವಂಥ ಸ್ಥಳಗಳಲ್ಲಿ ಕರ್ತನೆ ಅವರ ಜೀವಿತದಲ್ಲಿ ಸ್ವಾಮಿ ನೀನು ಕಾರ್ಯ ಮಾಡು. ಮಾತ್ರವಲ್ಲ ದೇವರೇ, ತಲೆ ತಗ್ಗಿಸಿರುವಂಥ ಪ್ರತಿಯೊಬ್ಬೊಬ್ಬರನ್ನು ನೀನು ಆಶೀರ್ವಾದ ಮಾಡು. ಅವರ ಎಲ್ಲ ಕುಂದುಕೊರತೆಗಳನ್ನು ನೀಗಿಸು. ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಸ್ವಾಮಿ ನಿನ್ನ ಚಿತ್ತದ ಮೇರೆಗೆ ನೆರವೇರಿಸೆಂದು ನಿನ್ನನ್ನು ಪ್ರಾರ್ಥಿಸ್ತೇನೆ. ಮಾತ್ರವಲ್ಲ ನಮ್ಮ ಆಲಯದ ಕಟ್ಟಡದ ವಿಷಯವಾಗಿ ಸ್ವಾಮಿ ನಿನ್ನನ್ನು ಪ್ರಾರ್ಥಿಸ್ತೇವಪ್ಪ. ಬೇಕಾದ ಎಲ್ಲ ಸಹಾಯಗಳನ್ನು ನೀನು ಮಾಡು. ಸಭೆಯವರಲ್ಲಿ ಕರ್ತನೆ ಸ್ವಾಮಿ ಕಾಣಿಕೆ ಉಪಾಧಿಯಲ್ಲಿ ಕರ್ತನೆ ಸ್ವಾಮಿ ದೇವರೇ ಸಹಾಯವನ್ನು ಮಾಡಲಿಕ್ಕೆ ಬೇಕಾಗತಕ್ಕಂಥ ಮನಸ್ಸನ್ನು ಸ್ವಾಮಿ ಅವರ ಜೀವಿತದಲ್ಲಿ ನೀನು ಉಂಟು ಮಾಡು. ದೇವರೇ, ನಮ್ಮ ಶಕ್ತಿ ಕೊಡಿರಿ, ಕೊಡಲ್ಪಡುವುದು ಎಂಬುದಾಗಿ ನಿನ್ನ ವಾಕ್ಯವು ಹೇಳುವ ಪ್ರಕಾರ ಸ್ವಾಮಿ ಆ ವಾಕ್ಯಕ್ಕೆ ತಕ್ಕ ಹಾಗೆ ನಾವು ಜೀವಿಸಿ ನಿನಗೋಸ್ಕರ ಕರ್ತನೆ ನಾವು ಬಿತ್ತಲ್ಪಡಲಿಕ್ಕಾಗುವಂತೆ ನೀನು ಕೃಪೆ ಕೊಡು ಅಪ್ಪ. ಸ್ವಾಮಿ ಮಾತ್ರವಲ್ಲ, ಈಗ ಈ ಒಂದು ಆರಾಧನೆ ಆದಿಯು ಅಂತ್ಯವೂ ಮಧ್ಯಸ್ಥನು ನೀನು ಆಗಿದ್ದುಕೊಂಡು ನಡೆಸಲು ನಿನ್ನನ್ನು ಪ್ರಾರ್ಥಿಸ್ತೇನೆ. ವಾಕ್ಯ ಸಂದೇಶವನ್ನು ಕೊಡುವಂಥ ಪ್ರೀತಿಯ ನಿಮ್ಮ ಮಗನನ್ನು ನಿನ್ನ ಕೈಗಳಿಗೆ ಒಪ್ಪಿಸಿಕೊಡ್ತೇವೆ ಸ್ವಾಮಿ. ಇವತ್ತು ನೀನು ನಮಗೆ ಬೋಧಿಸಬೇಕೆಂಬುದಾಗಿರುವಂಥ ವಿಷಯವನ್ನು ಅವರ ಮುಖಾಂತರವಾಗಿ ನೀವು ನಮಗೆ ಪ್ರಕಟಪಡಿಸಿರಿ. ಅದನ್ನು ನಾವು ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಟ್ಟು ಬಿಡದೆ ನಮ್ಮ ಹೃದಯದಲ್ಲಿ ಅಳವಡಿಸಿಕೊಂಡಂಥವರಾಗಿ ಮುಂದೆ ನಾವು ಸಾಗಲಿಕ್ಕಾಗುವಂತೆ ಕೃಪೆ ಕೊಡು ಯೇಸುವೆ. ಈ ಪ್ರಾರ್ಥನೆಯನ್ನು ಯೇಸುವೆ ನಿನ್ನ ಒಂದೇ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ನಾವು ದೇವರನ್ನ ಮಹಿಮೆ ಪಡಿಸುವ ಹಾಗೆ ಪರದೆಯ ಮೇಲೆ ಮೂಡಿಬರುವ ಹಾಡನ್ನು ಹಾಡಿಕೊಳ್ಳೋಣ. ಶ್ರೀ ಯೇಸು ನಾಮ ಅತಿಶಯ ನಾಮ. ಇನ್ನೊಂದು ಹಾಡನ್ನು ಮಾಡಿಕೊಳ್ಳೋಣ. ಕೃತಜ್ಞತೆಯಿಂದ ಸ್ತುತಿ ಹಾಡುವೆ ನನ್ನ ಯೇಸುವೆ. ಕೃತಜ್ಞತೆಯಿಂದ ಸ್ತುತಿ ಹಾಡುವೆ ನನ್ನ ಯೇಸುವೆ.
ಅತಿಶಯ ಕೋಟಿ ಕೋಟಿ ವಂದನೆಯು, ಕೋಟಿ ಕೋಟಿ ವಂದನೆಯು. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನು ಕೃಪಾಪೂರ್ಣದ ಪರಲೋಕದ ತಂದೆಯಾದ ದೇವರೇ, ಈ ಉದಯ ಕಾಲದಲ್ಲಿ ನಿನ್ನ ಸನ್ನಿಧಾನಕ್ಕೆ ಬಂದಿದ್ದೇವೆ. ನಿನ್ನ ಸನ್ನಿಧಾನದಲ್ಲಿ ತಲೆಬಾಗಿದ್ದೇವೆ. ನಮ್ಮ ಹೃದಯದೊಂದಿಗೆ ಮಾತನಾಡು. ನನ್ನ ಬಾಯ ಮಾತುಗಳು, ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಆಮೇನ್. ಇಂದಿನ ಆರಾಧನೆಗೆ ಆಯ್ದುಕೊಂಡಂಥ ದೇವರ ವಾಕ್ಯದ ಭಾಗವು ಶ್ರೀ ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 15ನೇ ವಚನ. ಶ್ರೀ ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 15ನೇ ವಚನ, 14 ಮತ್ತು 15ನೇ ವಚನ. ಇದಲ್ಲದೆ ಜನರು ನೋಡಿ ಜೀವದೊಂದುಳಿಯಬೇಕೆಂದು ಮೋಶೆಯು ಅಡವಿಯಲ್ಲಿ ಆ ಸರ್ಪವನ್ನು ಎತ್ತರದಲ್ಲಿಟ್ಟ ಹಾಗೆಯೇ ಮನುಷ್ಯಕುಮಾರನು ತನ್ನನ್ನು ನಂಬುವವರೆಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂದು ಎತ್ತರದಲ್ಲಿಡಲ್ಪಡಬೇಕು ಎಂಬುದೇ ಈ ವಾಕ್ಯ ಭಾಗದ ಮೇಲೆ ನಾವಿಂದು ಧ್ಯಾನ ಮಾಡುವಂಥ ಮುಖ್ಯ ಪ್ರಸ್ತಾಪ ಕ್ರೂಜಿತನನ್ನು ನಂಬಿಕೆಯಿಂದ ದೃಷ್ಟಿಸು ಎಂಬುದಾಗಿದೆ. ತಂದೆಯಾದ ದೇವರು ನಮ್ಮ ಜೀವನದಲ್ಲಿ ತನ್ನ ವಾಕ್ಯ ಸಂದೇಶವನ್ನು ನೀಡುವುದಕ್ಕೆ ಅನುಕೂಲ ಮಾಡಿಕೊಟ್ಟದಕ್ಕಾಗಿ ಕೃತಜ್ಞತೆಯಿಂದ ಹೃದಯಪೂರ್ವಕವಾಗಿ ವಂದನೆಗಳನ್ನು, ಸ್ತೋತ್ರವನ್ನು ಸಲ್ಲಿಸ್ತೇನೆ. ಅದೇ ಸಮಯದಲ್ಲಿ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂಥ ಸಭಾಪಾಲಕರಿಗೂ ಸಭಾಪಾಲನಾ ಸಮಿತಿಯವರಿಗೂ ತಮ್ಮೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಮಾತ್ರವಲ್ಲ, ನನ್ನನ್ನು ಆತ್ಮೀಯವಾದ ರೀತಿಯಲ್ಲಿ, ದೈಹಿಕವಾದ ರೀತಿಯಲ್ಲಿ ಬಲಗೊಳಿಸೋದಕ್ಕಾಗಿ ನನಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತಾ ತಮ್ಮೆಲ್ಲರಿಗೂ ನನ್ನ ವಂದನೆಗಳನ್ನು ನಾನು ಸಲ್ಲಿಸ್ತೇನೆ. ವಾಕ್ಯ ಭಾಗವನ್ನು ನಾವು ನೋಡುವಾಗ ಕ್ರೈಸ್ತ ಜೀವನದಲ್ಲಿ 2 ಅವಧಿಗಳು ಅಥವಾ 2 ಕಾಲಗಳು ಬಹಳ ಪ್ರಾಮುಖ್ಯತೆಯನ್ನು ಪಡೆದಂಥ ಕಾಲಗಳಾಗಿವೆ. ಮೊದಲನೇದಾಗಿ ಅಡ್ವೆಂಟ್ ಸೀಸನ್, ಆಗಮನದ ಕಾಲ, ಕ್ರಿಸ್ತ ಜಯಂತಿಯ ಹಿಂದಿನ 4 ವಾರಗಳು, ಕ್ರಿಸ್ತನ ಬರುವಿಕೆಗೆ ನಮ್ಮನ್ನು ಸಿದ್ಧಪಡಿಸಿಕೊಳ್ಳುವಂತೆ ಕರೆ ನೀಡುವಂಥ ದಿನಗಳಾಗಿವೆ. ಎರಡನೇದಾಗಿ ನಾವು ನೋಡುವಾಗ ಲೆಂಟ್ ಸೀಸನ್, ಶ್ರಮಾಧ್ಯಾನಗಳ ಒಂದು ಕಾಲ. ಅದು ನಮ್ಮ ಜೀವಿತದಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ನೀಡಿ ಶುಭ ಶುಕ್ರವಾರದ ಹಿಂದಿನ 6 ವಾರಗಳು ನಮ್ಮ ಜೀವನದಲ್ಲಿ ವಿಶೇಷವಾದಂಥ ಪ್ರಾಮುಖ್ಯತೆಯನ್ನು ಪಡೆದಂಥ ಒಂದು ದಿನಗಳಾಗಿವೆ. ಯೇಸು ಕ್ರಿಸ್ತನು ನನಗಾಗಿ ನಿನಗಾಗಿ ಶಿಲುಬೆಯಲ್ಲಿ ತಾಳದಂಥ ನೋವು, ವೇದನೆ, ಅರ್ಪಿಸಿದಂಥ ಬಲಿದಾನ, ತಿರುಗಿ ಮರಣವನ್ನು ಜಯಿಸಿ ಎದ್ದಂಥ ಸ್ಥಿತಿ, ಇವೆಲ್ಲವುಗಳನ್ನು ನಾವು ಆಲೋಚನೆ ಮಾಡುವಾಗ ನಮ್ಮ ಜೀವಿತ ಈ ಲೋಕದಲ್ಲಿ ಎಷ್ಟು ದಿವಸ ಇರ್ತದೆ ಎಂಬುದಾಗಿ, ಎಷ್ಟು ವರ್ಷಗಳ ಕಾಲ ನಾವು ಜೀವಿಸ್ತೇವೆ ಎಂಬುದಾಗಿ ಆಲೋಚನೆ ಮಾಡುತ್ತಾ ಆ ಚಿಂತನೆಗೆ ನಮ್ಮನ್ನು ನಡೆಸುವಂಥದ್ದಾಗಿದೆ. ಪ್ರಿಯರೇ, ಇಲ್ಲಿ ವಾಕ್ಯ ಭಾಗವನ್ನು ನಾವು ನೋಡುವಾಗ ಮತ್ತು ಯೋಹಾನನ ಸುವಾರ್ತೆ 3ನೇ ಅಧ್ಯಾಯದ ಮೊದಲಿನ ವಚನದಿಂದ 21ನೇ ವಚನದವರೆಗೆ ನಾವು ನೋಡುವಾಗ ನಿಕೋದೇಮನು ಯೇಸುವಿನ ಬಳಿಗೆ ಬಂದು ಯೇಸುವಿನಲ್ಲಿ ಕೆಲವು ಸಂಗತಿಗಳನ್ನು ಆಲೋಚನೆ ಮಾಡುತ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಈ ಜೀವಿತದಲ್ಲಿ ನಾವು ನೋಡುವಾಗ 2 ಪ್ರಾಮುಖ್ಯ ರಾತ್ರಿಗಳನ್ನು ನಾವು ನೋಡ್ತೇವೆ. ಮೊದಲನೆಯ ಪ್ರಾಮುಖ್ಯತೆ ನಿಕೋದೇಮನಿಗೆ. ರಾತ್ರಿಯ ಸಮಯದಲ್ಲಿ ಕತ್ತಲೆಯಿಂದ ಬೆಳಕಿನ ಕಡೆಗೆ ಬಂದನು ಎಂಬುದಾಗಿ ಈ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. 2ನೇ ವಚನದಲ್ಲಿ ನಾವು ನೋಡುವಾಗ ನಿಕೋದೇಮನು ರಾತ್ರಿಯಲ್ಲಿ ಯೇಸುವಿನ ಬಳಿಗೆ ಬಂದನು ಎಂಬುದಾಗಿ ನಾವು ನೋಡ್ತೇವೆ. ಆದರೆ ಅದೇ ಸಮಯದಲ್ಲಿ ಯೇಸು ಸ್ವಾಮಿ ಶಿಲುಬೆಗೆ ಹೋಗುವಂಥ ಪೂರ್ವದ ಹಿಂದಿನ ರಾತ್ರಿಯಲ್ಲಿ ನಾವು ನೋಡುವಾಗ ಯೇಸುನೊಂದಿಗಿದ್ದು, ಯೇಸುನೊಂದಿಗೆ ಜೀವನ ಮಾಡಿ, ಯೇಸುವಿನ ಎಲ್ಲ ಬೋಧೆಗಳನ್ನು, ಆತನ ತತ್ವಗಳನ್ನು ಕೇಳಿಕೊಂಡಂಥ ಯೂದ ಆತನ ಬೆಳಕಿನ ಜೀವಿತದಿಂದ ಕತ್ತಲೆಯ ಜೀವಿತಕ್ಕೆ ಹೊರಟು ಹೋದನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಯೋಹಾನ ಸುವಾರ್ತೆಯ ಕೊನೆಯ ಭಾಗದಲ್ಲಿ ನಾವು ನೋಡುವಾಗ ಅಲ್ಲಿ ಗ್ರಂಥಕರ್ತನು ಹೀಗೆ ಬರೀತಾ ಇದ್ದಾನೆ, ಆತನು ಆ ತುತ್ತನ್ನು ತೆಗೆದುಕೊಂಡ ಕೂಡಲೇ ಹೊರಗೆ ಹೋದನು, ಆಗ ರಾತ್ರಿಯಾಗಿತ್ತು ಎಂಬುದಾಗಿ ಅಲ್ಲಿ ನಾವು ನೋಡ್ತಾ ಇದ್ದೇವೆ. ಹಾಗಿರುವಾಗ ಇಲ್ಲಿ ನಾವು ನೋಡುವಾಗ ಯೇಸು ಸ್ವಾಮಿ ಆ ನಿಕೋದೇಮನೊಂದಿಗೆ ಕೆಲವು ಸಂಗತಿಗಳನ್ನು ಚರ್ಚೆ ಮಾಡಿದ ನಂತರದಲ್ಲಿ ತನ್ನ ವಿಷಯವಾಗಿ ಹೇಳ್ತಾ ಇರುವಂಥದ್ದನ್ನು ನಾವು ನೋಡ್ತಿದ್ದೇವೆ. ಧರ್ಮಶಾಸ್ತ್ರದಲ್ಲಿ ನಡೆದಂಥ ಘಟನೆಗಳು,
ಇಸ್ರಾಯೇಲರು ಅರಣ್ಯ ಪ್ರಾಂತ್ಯದಲ್ಲಿ ಹೋಗುತ್ತಿರುವಾಗ ನಡೆದಂಥ ಘಟನೆಯ ವಿಷಯವಾಗಿ ಇಲ್ಲಿ ಆತನು ಹೇಳ್ತಾ ಇರುವಂಥದ್ದನ್ನು ನಾವು ನೋಡ್ತಿದ್ದೇವೆ. ಯಾವ ರೀತಿಯಲ್ಲಿ ಮೋಶೆ ಆ ಧ್ವಜಸ್ತಂಭದ ಮೇಲೆ ಸರ್ಪದ ಆಕಾರವನ್ನು ಮಾಡಿಸಿ ಇಟ್ಟನೋ ಅದೇ ರೀತಿಯಾಗಿ ನಾನು ಕೂಡ ಇಡಬೇಕಾಗಿದೆ ಎಂಬುದಾಗಿ ತನ್ನ ಮರಣದ ಸ್ಥಿತಿಯನ್ನು ಆತನಲ್ಲಿ ತಿಳಿಸುತ್ತಾ ಇರುವಂಥದ್ದನ್ನು ನಾವು ನೋಡ್ತೇವೆ. ಹಾಗಾದರೆ ಆ ಜನರು ಯಾಕೆ ಈ ರೀತಿಯಂಥ ವೇದನೆಯನ್ನು ಅನುಭವಿಸಿ ಜೀವನ ಕಳೆದುಕೊಂಡರು ಎಂಬುದಾಗಿ ಅರಣ್ಯಕಾಂಡ ಪುಸ್ತಕ 21ನೇ ಅಧ್ಯಾಯದ 4-9 ವಚನಗಳಲ್ಲಿ ನಾವು ಕಂಡುಕೊಳ್ತಾ ಇದ್ದೇವೆ. ಆ ಉರಿಮಂಡಲಗಳು ಅಥವಾ ಆ ಒಂದು ಸರ್ಪಗಳು ಅವರನ್ನು ಕಚ್ಚುವುದಕ್ಕೆ ಕಾರಣವೇನು ಎಂಬುದಾಗಿ ಆಲೋಚನೆ ಮಾಡುವಾಗ ಅವರು ತಂದೆಯಾದ ದೇವರಿಗೂ ಮೋಶೆಗೂ ಗುಣಗುತ್ತಾ ಇರುವಂಥದ್ದನ್ನು ನಾವು ನೋಡ್ತೇವೆ. ಪರಲೋಕದ ಮನ್ನವನ್ನು ಊಟ ಮಾಡಿದಾಗಲೂ ಕೂಡ ಅವರು ಹೇಳ್ತಂಥ ಮಾತು ಅದು ನಿರಾಶೆಯ ಒಂದು ಸ್ಥಿತಿಯನ್ನು ನಾವು ನೋಡ್ತಿದ್ದೇವೆ. ಮಾತ್ರವಲ್ಲ, ನೀನು ಇಂಥ ಒಂದು ಮರಳುಗಾಡಿನಲ್ಲಿ ನಮ್ಮನ್ನು ಸಾಯಿಸೋದಕ್ಕೆ ಯಾಕೆ ಕರೆದುಕೊಂಡು ಬಂದಿ ಎಂಬುದಾಗಿ ಬಿಡುಗಡೆಗೆ ಕಾರಣೀಭೂತನಂಥ ಮೋಶೆಯ ಮೂಲಕವಾಗಿ ಆತನು ಅವರು ವಾಗ್ವಾದ ಮಾಡ್ತಾ ಇರುವಂಥದ್ದನ್ನು ನಾವು ನೋಡ್ತಿದ್ದೇವೆ ಪ್ರಿಯರೇ. ಹಾಗಾದರೆ ಈ ದಿನಗಳಲ್ಲಿ ನಾವು ನೋಡುವಾಗ ಆ ಒಂದು ವಿಷಯವನ್ನು ನಾವು ಆಲೋಚನೆ ಮಾಡ್ತಾ ಇದ್ದೇವೆ. ದೇವರು ಮೋಶೆಯ ಪ್ರಾರ್ಥನೆಯನ್ನು ಕೇಳಿ ಅವ್ರಿಗೊಂದು ಪರಿಹಾರವನ್ನು ಕೊಡ್ತಾ ಇದ್ದಾನೆ. ಏನಂದರೆ, ಒಂದು ಸರ್ಪದ ಆಕಾರವನ್ನು ನೀನು ಮಾಡಿಸಿ ಧ್ವಜಸ್ತಂಭದ ಮೇಲೆ ಇರಿಸಬೇಕು, ಅದನ್ನು ನೋಡಿದವರೆಲ್ಲರೂ ಬದುಕುವರು ಎಂಬುದಾಗಿ ಅಲ್ಲಿ ಬರೆದಿರುವಂಥದ್ದನ್ನು ನಾವು ನೋಡ್ತೇವೆ. ಅಲ್ಲಿ ಬರೆದಂಥ ಒಂದು ವಾಕ್ಯ ಪರಿಚ್ಛೇದದಲ್ಲಿರುವಂಥ ಒಂದು ಶಬ್ದವನ್ನು ನಾವು ನೋಡುವಾಗ ಅದನ್ನು ಲಕ್ಷ್ಯವಿಟ್ಟು ನೋಡಿದವರು ಬದುಕಿಕೊಂಡರು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಹಾಗಾದರೆ ಲಕ್ಷ್ಯವಿಟ್ಟು ನೋಡಿದರು ಅಥವಾ ದೃಷ್ಟಿಸಿ ನೋಡಿದರು ಎಂಬುದಾಗಿ ಅದರ ಅರ್ಥವನ್ನು ನಾವೊಂದು ವೇಳೆ ನೋಡುವುದಾಗಿದ್ದರೆ, ಆ ಲಕ್ಷ್ಯವಿಡುವುದರಲ್ಲಿ ಮೊದಲನೇದಾಗಿ ನಂಬಿಕೆ ಇದೆ, ಎರಡನೇದಾಗಿ ವಿಧೇಯತೆ ಇದೆ, ಮತ್ತು ಮೂರನೇದಾಗಿ ನಾವು ನೋಡುವಾಗ ಒಂದು ಭಿನ್ನ ಇರುತ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಆ ರೀತಿಯಾಗಿ ಅವರು ಲಕ್ಷ್ಯವಿಟ್ಟು ನೋಡಿದ್ದರಿಂದ ಅವರು ತಮ್ಮ ಜೀವನದಲ್ಲಿ ಬದುಕಿಕೊಂಡರು ಎಂಬುದಾಗಿ ನಾವು ನೋಡ್ತೇವೆ. ಹಾಗಾದರೆ ಪ್ರಿಯರೇ, ಇಂದಿನ ದಿನಗಳಲ್ಲಿ ನಾವು ಕ್ರಿಸ್ತನ ಶ್ರಮೆ ಮರಣ ಪುನರುತ್ಥಾನಗಳನ್ನು ಧ್ಯಾನ ಮಾಡುವಾಗ ಈ ವರ್ಷದ ಒಂದು ಪರಿಚ್ಛೇದಗಳಲ್ಲಿ ಅಥವಾ ಈ ಕೊಡಲ್ಪಟ್ಟಂಥ ವಾಕ್ಯ ಒಂದು ಯಾದಿಯಲ್ಲಿ ನಾವು ನೋಡುವಾಗ ಶಿಲುಬೆ ಎಂಬುದಾಗಿ ನಾವು ನೋಡ್ತಿದ್ದೇವೆ. ಶಿಲುಬೆಯ ಧ್ಯಾನಗಳು ಎಂಬುದಾಗಿ, ಶಿಲುಬೆ ಮೇಲೆ ಕ್ರೂಜಿತನು ಪಟ್ಟಂಥ ಕಷ್ಟ, ವೇದನೆ, ಪುನರುತ್ಥಾನದ ಧ್ಯಾನಗಳನ್ನು ವಿಧ ವಿಧವಾದ ರೀತಿಯಲ್ಲಿ ಬೇರೆ ಬೇರೆ ಸೇವಕರುಗಳ ಮೂಲಕವಾಗಿ ನಾವು ಕೇಳ್ತಾ ಇರುವಂಥದ್ದನ್ನು ನಾವು ನೋಡ್ತಿದ್ದೇವೆ. ನಿನ್ನೆಯೂ ಕೂಡ ನಾವು ನೋಡುವಾಗ, ಸಾಯಂಕಾಲದಲ್ಲಿ ನಾವು ನೋಡುವಾಗ, ಬೆಳಗಿನ ಸಮಯದಲ್ಲಿ ನಾವು ನೋಡುವಾಗ ಶಿಲುಬೆಯ ಕುರಿತಂಥ ಮಾತು ಎಂಬುದಾಗಿ ಮುಸುಕಿನ ವಿಷಯದಲ್ಲಿ ಬರೆಯಲ್ಪಟ್ಟಿರುವಂಥದ್ದನ್ನು ನಾವು ನಿನ್ನೆ ಧ್ಯಾನಿಸಿದ್ದೇವೆ ಪ್ರಿಯರೇ. ಹಾಗಾದರೆ ಆ ಶಿಲುಬೆಯ ಧ್ಯಾನ ನಮ್ಮ ಜೀವನದಲ್ಲಿ ಯಾವ ಕಾರ್ಯವನ್ನು ಮಾಡುತ್ತಾ ಇದೆ ಎಂಬುದಾಗಿ ಈ ಸಮಯದಲ್ಲಿ ನಾವು ಆಲೋಚನೆ ಮಾಡಿಕೊಳ್ಳೋಣ. ಮೊದಲನೇದಾಗಿ ಈ ಶಿಲುಬೆಯ ಧ್ಯಾನ ಅಥವಾ ಶಿಲುಬೆ ಅದು ನಮಗೆ ದೇವರ ಪ್ರೀತಿಯನ್ನು ಅದು ಪ್ರಕಟಿಸುವಂಥದ್ದಾಗಿದೆ. ಶಿಲುಬೆ ಅದು ದೇವರ ಪ್ರೀತಿಯನ್ನು ನಮಗೆ ಪ್ರಕಟಿಸುವಂಥದ್ದಾಗಿದೆ. ದೇವರೊಂದಿಗೆ ಅನ್ಯೋನ್ಯತೆಯ ಜೀವನವನ್ನು ನಡೆಸಿದಂಥ ಆದಾಮ ಮತ್ತು ಹವ್ವಳರು ದೇವರ ಅನ್ಯೋನ್ಯತೆಯಿಂದ ತಪ್ಪಿ ಹೋಗುವಾಗ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಅವರನ್ನು ಕೈ ಬಿಡಲಿಲ್ಲ. ಆದಾಮನೇ ಎಲ್ಲಿದ್ದಿ ಎಂಬುದಾಗಿ ಹುಡುಕಿ ಅವರನ್ನು ಕರೆದುಕೊಂಡನು ಅಥವಾ ಅವರನ್ನು ಪ್ರೀತಿಸಿ ಅವರನ್ನು ತನ್ನ ಬಳಿಗೆ ಬರಮಾಡಿಕೊಂಡನು ಎಂಬುದಾಗಿ ಆದಿಕಾಂಡದಲ್ಲಿ ನಾವು ನೋಡುವಂಥವರಾಗಿದ್ದೇವೆ ಪ್ರಿಯರೇ. ದೇವರು ಮಾನವನನ್ನು ಎಂದಿಗೂ ಕೂಡ ಕೈ ಬಿಡಲಿಲ್ಲ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡುವಾಗ ಮೊದಲನೇ ಅಧ್ಯಾಯದ ಮೊದಲನೇ ವಚನದಲ್ಲಿ ನಾವು ಹೀಗೆ ನೋಡ್ತಾ ಇದ್ದೇವೆ, ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಬಾಯಿಂದ ಭಾಗವಾಗಿಯೂ ವಿಧ ವಿಧವಾಗಿಯೂ ಮಾತನಾಡ್ತಾ ದೇವರು ಕಡೆಯಲ್ಲಿ ತನ್ನ ಮಗನ ಮೂಲಕವಾಗಿ ನಮ್ಮೊಂದಿಗೆ ಮಾತನಾಡಿದನು ಎಂಬುದಾಗಿ ಅಲ್ಲಿ ಹಳೆ ಒಡಂಬಡಿಕೆಯ ಸಂಪೂರ್ಣ ಚರಿತ್ರೆಯನ್ನು ಅಲ್ಲಿ ಗ್ರಂಥಕರ್ತನ ಹೇಳ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಹೌದು ಪ್ರಿಯರೇ, ಮೋಶೆಯ ಮೂಲಕವಾಗಿ, ಧರ್ಮಶಾಸ್ತ್ರದ ಮೂಲಕವಾಗಿ, ನ್ಯಾಯಸ್ಥಾಪಕರು, ಪ್ರವಾದಿಗಳ ಮೂಲಕವಾಗಿ, ಅರಸರುಗಳ ಮೂಲಕವಾಗಿ, ಹೀಗೆ ವಿಧ ವಿಧವಾದ ರೀತಿಯಲ್ಲಿ ತಂದೆಯಾದ ದೇವರು ತನ್ನ ಪ್ರೀತಿಯ ಮಕ್ಕಳನ್ನ ಕರೆದಿರುವಂಥದ್ದನ್ನು ಅಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ಮಾತ್ರವಲ್ಲ, ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯದ 16ನೇ ವಚನವನ್ನು ನಾವು ನೋಡುವಾಗ, ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು
ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಎಂಬುದಾಗಿ ಬಾಯಿಪಾಠವಾಗಿರುವಂಥ ಒಂದು ವಚನವನ್ನು ನಾವು ಸ್ಮರಿಸಿಕೊಳ್ಳಬೇಕಾಗಿದೆ. ಅಲ್ಲಿ ನಾವು ನೋಡುವಾಗ ಆತನಂದು ಅಂದರೆ ಕ್ರಿಸ್ತನನ್ನು ನಂಬುವಂಥ ಪ್ರತಿಯೊಬ್ಬರು ಕೂಡ ನಿತ್ಯ ಜೀವನ ಪಡೆಯುವುದಕ್ಕಾಗಿ ಆತನನ್ನು ಕೊಟ್ಟನು ಎಂಬುದಾಗಿ ನಾವು ನೋಡ್ತೇವೆ. ಮಾತ್ರವಲ್ಲ, ಯೆಹೆಜ್ಕೇಲನ ಪ್ರವಾದನೆ ಗ್ರಂಥ 36ನೇ ಅಧ್ಯಾಯ 26 ಹಾಗೂ 27ನೇ ವಚನವನ್ನು ನಾವು ನೋಡುವಾಗ ಅಲ್ಲಿ ಯೆಹೆಜ್ಕೇಲನೆಂಬ ಪ್ರವಾದಿಯ ಮೂಲಕವಾಗಿ ಆ ಇಸ್ರಾಯೇಲರಿಗೆ ಹೇಳಿದಂಥ ಮಾತು ಏನೆಂದರೆ, ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವೆನು, ಕಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸೋನು ಎಂಬುದಾಗಿ ಅಲ್ಲಿ ಆತನು ಹೇಳ್ತಾ ಇದ್ದಾನೆ. ಕಲ್ಲಾದಂಥ ಕಠಿಣವಾದಂಥ ಒಂದು ಹೃದಯವನ್ನು ಮಾರ್ಪಡಿಸೋದಕ್ಕೆ ಶಕ್ತನಾಗಿರುವಂಥ ದೇವರು ಅವರನ್ನು ಪ್ರೀತಿಯಿಂದ ಕರೀತಾ ಇರುವಂಥದ್ದನ್ನು ನಾವು ನೋಡ್ತದೆ. ಇಷ್ಟು ಮಾತ್ರವಲ್ಲ, ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 44ನೇ ಅಧ್ಯಾಯದ 22ನೇ ವಚನದಲ್ಲಿ ನಾವು ನೋಡುವಾಗ ಹೀಗೆ ನಾವು ನೋಡ್ತಾ ಇದ್ದೇವೆ. ಪ್ರಿಯರೇ, ನಿನ್ನ ದ್ರೋಹಗಳನ್ನು ಮಂಜಿನಂತೆ ಪರಿಹರಿಸಿದ್ದೇನೆ, ನಿನ್ನ ಪಾಪಗಳನ್ನು ಮೋಡದಂತೆ ಹಾರಿಸಿದ್ದೇನೆ, ನಿನ್ನನ್ನು ವಿಮೋಚಿಸಿದ್ದೇನೆ, ನನ್ನ ಕಡೆಗೆ ತಿರುಗಿಕೋ ಎಂಬುದಾಗಿ ಅಲ್ಲಿ ಆತನ ಕರೆ ನೀಡ್ತಾ ಇರುವಂಥದ್ದನ್ನು ನಾವು ನೋಡ್ತೇವೆ. ಆತನ ಪ್ರೀತಿಯ ಕರೆಯನ್ನು ಅಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ಪ್ರಿಯರೇ, ನಾನು ನಿನ್ನ ಎಲ್ಲ ಪಾಪಗಳನ್ನು ಕ್ಷಮಿಸಿದ್ದೇನೆ, ನೀನು ನನ್ನ ಕಡೆಗೆ ತಿರುಗಿಕೋ ಎಂಬುದಾಗಿ ಆತನಲ್ಲಿ ಹೇಳ್ತಾ ಇರುವುದರಲ್ಲಿ ಆ ಒಂದು ವಿಶೇಷವಾದಂಥ ಮಾತುಗಳನ್ನ ನಾವು ನೋಡ್ತಿದ್ದೇವೆ. ಮಾತ್ರವಲ್ಲ, ಅದೇ ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 55ನೇ ಅಧ್ಯಾಯದ 7ನೇ ವಚನದಲ್ಲಿ ನಾವು ನೋಡುವಾಗ, ದುಷ್ಟನು ತನ್ನ ದುರ್ಮಾರ್ಗವನ್ನು ಬಿಡಲಿ, ಕೆಡುಕನು ತನ್ನ ದುರಾಲೋಚನೆಗಳನ್ನು ತ್ಯಜಿಸಲಿ, ಯೆಹೋವನ ಕಡೆಗೆ ತಿರುಗಿಕೊಂಡು ಬರಲಿ, ಆತನು ಕೃಪೆಯಿಂದ ಕ್ಷಮಿಸುವನು ಎಂಬುದಾಗಿ. ಅನೇಕ ಪಾಪಗಳನ್ನು ಮಾಡಿದಾಗಲೂ ಕೂಡ ಅವುಗಳನ್ನು ಕ್ಷಮಿಸುವುದಕ್ಕೆ ಕರ್ತನು ಶಕ್ತನಾಗಿದ್ದಾನೆ. ಮಾತ್ರಲ್ಲ, ಆತನು ಹೇಳುವಂಥ ಮಾತು, ನಾನೇ ಅವುಗಳನ್ನು ಕ್ಷಮಿಸುತ್ತೇನೆ ಎಂಬುದಾಗಿ ಹೇಳ್ತಾ ಇರುವಂಥದ್ದನ್ನು ನಾವು ನೋಡ್ತಿದ್ದೆ. ಅಷ್ಟು ಮಾತ್ರವಲ್ಲ, ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ 8ನೇ ವಚನದಲ್ಲಿ ನಾವು ನೋಡುವಾಗ, ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ತನ್ನ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ ಎಂಬುದಾಗಿ ಅಲ್ಲಿ ನಾವು ನೋಡ್ತೇವೆ. ನಾವು ಪಾಪಿಗಳಾಗಿದ್ದೇವೆ. ದೇವರ ಸನ್ನಿಧಾನಕ್ಕೆ ಬರೋದಕ್ಕೂ ದೇವರ ಪಾದಗಳನ್ನು ಸ್ಪರ್ಶಿಸೋದಕ್ಕೂ ಆಲಯಕ್ಕೆ ಬರೋದಕ್ಕೂ ನಾವು ಅಶಕ್ತರಾಗಿದ್ದಾಗಲೂ ಕೂಡ ದೇವರು ನಮ್ಮ ಮೇಲೆ ತನಗಿರುವಂಥ ಪ್ರೀತಿಯನ್ನು ಕ್ರಿಸ್ತನನ್ನು ಕೊಡೋದರ ಮೂಲಕವಾಗಿ, ಶಿಲುಬೆಯಲ್ಲಿ ಆತನ ರಕ್ತವನ್ನು ಶೋಧಿಸುವ ಮೂಲಕವಾಗಿ ಆ ತಂದೆಯ ಪ್ರೀತಿಯನ್ನು, ದೇವರ ಪ್ರೀತಿಯನ್ನು ನಮ್ಮ ಜೀವನದಲ್ಲಿ ಸಿದ್ಧಾಂತಪಡಿಸಿದ್ದಾನೆ ಎಂಬುದಾಗಿ ಅಲ್ಲಿ ಪೌಲನು ಬರೆಯುತ್ತಾನಾಗಿದ್ದಾನೆ. ಹೀಗೆ ನಾವು ನೋಡುವಾಗ ದೇವರ ಪ್ರೀತಿ ಆ ಜನರಲ್ಲೇ ವಿಧ ವಿಧವಾಗಿ ಪ್ರಕಟಗೊಂಡು ಈಗಲೂ ಕೂಡ ವಿಧವಾದ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಪ್ರಕಟಗೊಳಿಸ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಪ್ರಿಯರೇ, ಇನ್ನು ಎರಡನೇದಾಗಿ ನಾವು ನೋಡುವಾಗ, ಶಿಲುಬೆ ಅದು ನಮ್ಮ ಜೀವನದಲ್ಲಿ ನಮ್ಮ ನಂಬಿಕೆಯನ್ನು ಬಲಪಡಿಸುವಂಥದ್ದು ಮತ್ತು ಮಾನಸಾಂತರಕ್ಕೂ ಅದು ಕರೆ ನೀಡುವಂಥದ್ದಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ನಮ್ಮ ನಂಬಿಕೆ ಅದು ಯಾವ ರೀತಿಯಲ್ಲಿದ್ದರೂ ಕೂಡ ಅದನ್ನು ಬಲಪಡಿಸೋದಕ್ಕೆ ಅದು ಕರೆ ನೀಡುವಂಥದ್ದು ಮಾತ್ರವಲ್ಲ, ನಮ್ಮ ನಂಬಿಕೆಯನ್ನು ನವೀಕರಿಸಿಕೊಳ್ಳೋದಕ್ಕೂ, ಒಂದು ವೇಳೆ ನಾವು ಎಲ್ಲವೂ ತಿಳಿದಿದೆ ಎಂಬುದಾಗಿ ಹೇಳಿದರೆ ಮಾನಸಾಂತರಕ್ಕೂ ಅದು ಕರೆ ನೀಡ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಫ್ರೆಂಡ್, ಯೇಸು ಲೋಕದಲ್ಲಿರುವಾಗ ನಾವು ನೋಡ್ತೇವೆ ಬೇರೆ ಬೇರೆ ವಿಧದಂಥ ಜನರು ಆತನ ಬಳಿಗೆ ಬಂದರು ಎಂಬುದಾಗಿ ನಾವು ನೋಡ್ತೇವೆ. ಆತನು ಕೆಲವರನ್ನು ಸಂಧಿಸಿದಾಗ ಅವರ ವಿಷಯದಲ್ಲಿ ಮಾತನಾಡ್ತಾ ಇರುವಂಥದ್ದನ್ನು ನಾವು ನೋಡ್ತೇವೆ. ಅಸ್ವಸ್ಥರು ಅವರ ಬಳಿಗೆ ಬರುವಾಗ ಯೇಸು ಸ್ವಾಮಿ ಅವರನ್ನು ಗುಣಪಡಿಸಿದ ನಂತರದಲ್ಲಿ ಹೇಳುವಂಥ ಮಾತು, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥಪಡಿಸಿತು ಎಂಬುದಾಗಿ, ಅಥವಾ ನೀನು ನಂಬಿದಂತೆ ನಿನಗಾಗಲಿ ಎಂಬುದಾಗಿ ಅಲ್ಲಿ ಹೇಳ್ತಾ ಇರುವಂಥದ್ದನ್ನು ನಾವು ನೋಡ್ತೇವೆ. ಪ್ರಿಯರೇ, ಆ 38 ವರ್ಷಗಳಿಂದ ರಕ್ತಕುಸುಮ ಒಂದು ರೋಗದ ತುಂಬಿದಂಥ ಆ ಸ್ತ್ರೀ ಆ ಯೇಸುವಿನ ಬಳಿಗೆ ಬಂದು ಯಾರಿಗೂ ಗೊತ್ತಿಲ್ಲದಂತೆ ಬಂದು ಆತನ ಗೊಂಡೆಯನ್ನು ಮುಟ್ಟುವಾಗ ಆಕೆ ಸ್ವಸ್ಥಳಾದಳು ಎಂಬುದಾಗಿ ನಾವು ನೋಡ್ತೇವೆ. ಆಗ ಯೇಸುಸ್ವಾಮಿ ಹೇಳಿದಂಥ ಮಾತು, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥಪಡಿಸುತ್ತೆ ಎಂಬುದಾಗಿ. ಹೌದು ಪ್ರಿಯರೇ, ನಾವು ಯಾವ ರೀತಿಯಲ್ಲಿ ನಂಬಿ ಯೇಸುವಿನ ಬಳಿಗೆ ಬರ್ತಾ ಇದ್ದೇವೋ ನಮ್ಮ ನಂಬಿಕೆಯಂತೆ ಆತನು ಗುಣಪಡಿಸುವ ಆತನಾಗಿದ್ದಾನೆ ಎಂಬುದಾಗಿ ನಾವು ತಿಳಿದುಕೊಳ್ಳಬಹುದಾಗಿದೆ. ಪ್ರಿಯರೇ, ಇನ್ನು ಕೆಲವರನ್ನು ನಾವು ನೋಡುವಾಗ ಯೇಸು ಸ್ವಾಮಿ ತಾನೇ ಹುಡುಕಿಕೊಂಡು ಬಂದೆನೆಂಬುದಾಗಿ ನಾವು ನೋಡ್ತೇವೆ. 38 ವರ್ಷದಿಂದ ಬೆಚ್ಚತಾ ಕೋಳದ ಬಳಿಯಲ್ಲಿ ಬಿದ್ದಂಥ ಆ ವ್ಯಕ್ತಿಯನ್ನು ಯೇಸು ಸ್ವಾಮಿ ಹುಡುಕಿಕೊಂಡು ಬಂದನೆಂಬುದಾಗಿ ನಾವು ನೋಡ್ತೇವೆ. ಹುಡುಕಿಕೊಂಡು ಬಂದ, ಆತನನ್ನು ಗುಣಪಡಿಸಿದ, ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ಹೋಗಿ ಎಂಬುದಾಗಿ ಹೇಳುವಾಗ ಆತನ ಹಾಸಿಗೆಯನ್ನು ಹೊತ್ತುಕೊಂಡ ಹೊರಟು ಹೋಗಿಬಿಟ್ಟ. ಯೇಸು ಯಾರು, ನನ್ನನ್ನು ಯಾಕೆ ಗುಣಪಡಿಸಿದ, ಈತನು ಏನಾಗಿದ್ದಾನೆ,
ಎಂಬುದಾಗಿ ಯಾವುದೇ ರೀತಿಯಂಥ ವಿಚಾರವನ್ನು ಕೂಡ ಆತನು ಮಾಡಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಆದರೆ ನಂತರದಲ್ಲಿ ನಾವು ನೋಡುವಾಗ ಯೇಸು ಸ್ವಾಮಿ ಆತನನ್ನು ಹುಡುಕಿ ಕಂಡುಕೊಂಡನು ಎಂಬುದಾಗಿ ನಾವು ನೋಡ್ತೇವೆ. ಆಗ ಆತನು ಹೇಳಿದಂಥ ಮಾತು, ಇನ್ನು ಮೇಲೆ ಪಾಪ ಮಾಡಬೇಡ, ಹೆಚ್ಚಿನ ಕೇಡು ಬಂದೀತು ಎಂಬುದಾಗಿ. ಪ್ರಿಯರೇ, ಜೀವನದಲ್ಲಿ ಕ್ರಿಸ್ತನು ನಿನ್ನ ಜೀವನದಲ್ಲಿ ನಂಬಿಕೆಯನ್ನು ಬಲಪಡಿಸ್ತಾನೆ. ಆದರೆ ನಂಬಿಕೆಯಲ್ಲಿ ಬಿದ್ದು ಹೋಗುವಾಗ ತಿರುಗಿ ಆತನ ಅವಕಾಶ ಕೊಡ್ತಾ ಇದ್ದಾನೆ. ಏನಂದರೆ, ನೀನು ಪಾಪ ಮಾಡಬೇಡ, ಹೆಚ್ಚಿನ ಕೇಡು ಬಂದೀತು ಎಂಬುದಾಗಿ. ಕ್ರಿಸ್ತನೊಂದಿಗೆ ಸೇರಿ ಕ್ರಿಸ್ತನ ನಂಬಿಕೆಯಲ್ಲಿ ಬೆಳೆದಂಥ ನಾವು ಭ್ರಷ್ಟರಾಗುವುದಾದರೆ ಆತ ನಮ್ಮಲ್ಲಿ ಮಾನಸಾಂತರ ಹುಟ್ಟಿಸೋದು ಅಸಾಧ್ಯವೆಂಬುದಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಹಾಗಿರುವಾಗ ನೇಗಿಲ ಮೇಲೆ ಕೈ ಹಾಕಿದವನು ಹಿಂದಕ್ಕೆ ನೋಡಿದರೆ ದೇವರ ರಾಜ್ಯಕ್ಕೆ ತಕ್ಕವನಲ್ಲ ಎಂಬುದಾಗಿ ಯೇಸು ಸ್ವಾಮಿ ಹೇಳುವಂಥ ಮಾತನ್ನು ನೆನವರಿಕೆ ಮಾಡಿಕೊಳ್ಳೋಣ ಪ್ರಿಯರೇ. ಹೀಗಿರುವಾಗ ನಮ್ಮ ನಂಬಿಕೆ ಅದು ಬಲಗೊಳ್ಳಬೇಕಾಗಿದೆ. ನಮ್ಮ ನಂಬಿಕೆಯನ್ನು ಇನ್ನೂ ಹೆಚ್ಚಾದ ರೀತಿಯಲ್ಲಿ ಕ್ರಿಸ್ತನಲ್ಲಿ ನಾವು ಇಡಬೇಕಾಗಿದೆ. ಆಗ ಮಾತ್ರ ನಾವು ಇನ್ನೂ ಹೆಚ್ಚಾದಂಥ ಆನಂದವನ್ನು, ರಕ್ಷಣೆಯನ್ನು ನಾವು ಪಡೆಯುವಂಥವರಾಗಿದ್ದೇವೆ. ಆತನಲ್ಲಿ ನಂಬಿಕೆಯನ್ನು ಬಲಗೊಳಿಸುವಂಥದ್ದು ಮಾತ್ರವಲ್ಲ, ಆತನ ಮಾನಸಾಂತರಕ್ಕೆ ಕೂಡ ನಮಗೆ ಕರೆ ನೀಡುವ ಆತನಾಗಿದ್ದಾನೆ. ಯೇಸುವಿನ ಬಳಿಗೆ ಬಂದಂಥ ಒಬ್ಬ ಯವನಸ್ಥನನ್ನು ನಾವು ನೋಡುವಾಗ ಆ ಯವನಸ್ಥ ಯೇಸುವಿನ ಬಳಿಗೆ ಬರ್ತಾ ಇದ್ದಾನೆ. ಬಂದು ಕೇಳ್ತಾ ಇದ್ದಾನೆ, ನಾನು ನಿತ್ಯ ಜೀವ ಪಡೆಯಬೇಕಾಗಿದ್ದರೆ ಏನು ಮಾಡಬೇಕೆಂಬುದಾಗಿ ಕೇಳುವಾಗ, ನನ್ನನ್ನು ಯಾಕೆ ಕೇಳ್ತೇವೆ, ದೇವರೊಬ್ಬನೇ ಒಳ್ಳೆಯ ಎಂಬುದಾಗಿ ಹೇಳಿ ಆತನು ಹೇಳುವಾಗ, ನೀನು ಧರ್ಮಶಾಸ್ತ್ರದಲ್ಲಿ ಏನನ್ನು ಓದಿದ್ದಿ ಎಂಬುದಾಗಿ ಕೇಳುವಾಗ ಆ ಎಲ್ಲ ಮಾತುಗಳನ್ನು ಹೇಳ್ತಾ ಇದ್ದಾನೆ. ಆ ಎಲ್ಲ ಆಜ್ಞೆಗಳನ್ನು ನಾನು ಕೈಕೊಂಡಿದ್ದೇನೆ ಎಂಬುದಾಗಿ ಹೇಳಿ ಕೊನೆಗೆ ಹೇಳ್ತಾ ಇದ್ದಾನೆ. ಹಾಗಾದರೆ ಇನ್ನೇನು ನನಗೆ ಕಡಿಮೆಯಾಗಿರಬಹುದು ಎಂಬುದಾಗಿ ಕೇಳುವಾಗ, ಮಾರ್ಕನ ಬರೆದ ಸುವಾರ್ತೆಯಲ್ಲಿ ನಾವು ನೋಡುವಾಗ ಒಂದು ಮಾತು ನೋಡ್ತಾ ಇದ್ದೇವೆ. ಯೇಸು ಸ್ವಾಮಿ ಆತನನ್ನು ದೃಷ್ಟಿಸಿ, ನೋಡಿ, ಪ್ರೀತಿಸಿ ಎಂಬುದಾಗಿ ಆತನ ಹೇಳ್ತಾ ಇರುವಂಥದ್ದನ್ನು ನಾವು ನೋಡಿ. ಹಾಗಾದರೆ ಯೇಸು ಸ್ವಾಮಿ ಆ ವ್ಯಕ್ತಿಯನ್ನು ಯಾಕೆ ದೃಷ್ಟಿಸಿದನು, ಯಾಕೆ ಪ್ರೀತಿಸಿದನು ಎಂಬುದಾಗಿ ನಾವು ನೋಡುವಾಗ, ಆತನ ಆಂತರ್ಯದಲ್ಲಿರುವಂಥ ಕೆಲವೊಂದು ಅಭಿಲಾಷೆಗಳನ್ನು, ಆತನ ಆಂತರ್ಯದಲ್ಲಿರುವಂಥ ಕೆಲವೊಂದು ಮೋಹಗಳನ್ನು ಆತನು ತಿಳಿದವನಾಗಿ ಅವುಗಳನ್ನು ಬಿಟ್ಟು ಹೊರಗೆ ಬರೋದಕ್ಕಾಗಿ ಆತನ ಅಪ್ಪಣೆ ಕೊಡ್ತಾ ಇದ್ದಾನೆ. ಆತನ ಒಂದು ವ್ಯಾಮೋಹ, ಆತನಿಗಿರುವಂಥ ಆಸೆ, ನಾನು ಎಲ್ಲವನ್ನು ಹಣದ ಮೂಲಕವಾಗಿ, ಆಸ್ತಿಯ ಮೂಲಕವಾಗಿ ನಾನು ಕಂಡುಕೊಳ್ಳಬಹುದು ಎಂಬುವಂಥ ಒಂದು ಧ್ಯೇಯವನ್ನಲ್ಲಿ ಇರುವುದರಿಂದ ಯೇಸು ಸ್ವಾಮಿ ಆತನ ದೃಷ್ಟಿಸಿ ನೋಡಿ, ನಿನ್ನ ಸಂಪತ್ತನ್ನು ಮಾರಿ ನನ್ನನ್ನು ಹಿಂಬಾಲಿಸು ಎಂಬುದಾಗಿ ಕರೆ ಕೊಟ್ಟ. ಆದರೆ ಅದು ಆತನಿಗೆ ಹಿತವಾಗಲಿಲ್ಲ. ಯೇಸುವಿನ ಮಾತನ್ನು ಬಿಟ್ಟು ಮೋರೆ ಮಾಡಿದವನಾಗಿ ಹೊರಟು ಹೋದನು ಎಂಬುದಾಗಿ ಅಲ್ಲಿ ನಾವು ನೋಡುವಂಥವರಾಗಿದ್ದೇವೆ ಪ್ರಿಯರೇ. ಹೀಗಿರುವಾಗ ಪ್ರಿಯರೇ, ಅಲ್ಲಿ ನಾವು ನೋಡುವಾಗ ಆ ಯವನಸ್ಥ ಯೇಸುವಿನ ಬಳಿಗೆ ಅತ್ಯಾಸಕ್ತಿಯಿಂದ ಬಂದ. ಮಾರ್ಕನ ಸುವಾರ್ತೆ 10ನೇ ಅಧ್ಯಾಯದ 17-22 ವಚನಗಳನ್ನು ನಾವು ನೋಡ್ತಿದ್ದೇವೆ. ಅತ್ಯಾಸಕ್ತಿಯಿಂದ ಬರ್ತಾ ಇದ್ದಾನೆ, ಯೇಸು ಸ್ವಾಮಿಗೆ ಪ್ರಶ್ನೆ ಮಾಡ್ತಾ ಇದ್ದಾನೆ. ಆದರೆ ಉತ್ತರವನ್ನು ಪಡೆದುಕೊಳ್ಳುವಾಗ ನಿರಾಶೆಯಿಂದ ಹೋದನೆ ಎಂಬುದಾಗಿ ನಾವು ನೋಡ್ತೇವೆ. ಅದೇ ರೀತಿಯಾಗಿ ತನ್ನ ಬಳಿಗೆ ಬಂದಂಥ ಪಿಲಾತನು ಯೇಸುವಿಗೆ ಕೇಳಿದಂಥ ಪ್ರಶ್ನೆ ಸತ್ಯವೆಂದರೇನು ಎಂಬುದಾಗಿ ಕೇಳ್ತಾ ಇದ್ದಾನೆ. ಆದರೆ ಆ ಉತ್ತರವನ್ನು ಪಡೆದುಕೊಳ್ಳೋದಕ್ಕೆ ಆತನಿಗೆ ಸಾಧ್ಯವಾಗಲಿಲ್ಲ. ಅದನ್ನು ಕೇಳೋದಕ್ಕಿಂತ ಮೊದಲೇ ಆತನನ್ನು ಕ್ರೂಜಿಗೆ ಒಪ್ಪಿಸಿಕೊಟ್ಟನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಈ ಮಾನಸಾಂತರದ ಹೃದಯ ಅಥವಾ ಮಾನಸಾಂತರವನ್ನು ಕರ್ತನು ಅನೇಕರಿಗೆ ಕರೆ ನೀಡ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಮಾರ್ಕನ ಸುವಾರ್ತೆ 14ನೇ ಅಧ್ಯಾಯದ 21ನೇ ವಚನವನ್ನು ನಾವು ನೋಡುವಾಗ ಅಲ್ಲಿ ಇನ್ನೊಬ್ಬ ವ್ಯಕ್ತಿಗೆ ಆತನು ಕರೆ ನೀಡ್ತಾ ಇರುವಂಥದ್ದನ್ನು ನಾವು ನೋಡ್ತಿದ್ದೇವೆ. ಅದು ಶ್ರೇಷ್ಠವಾದ ಒಂದು ಕರೆಯಾಗಿತ್ತು ಎಂಬುದಾಗಿ ನಾವು ನೋಡ್ತಿದ್ದೇವೆ. ಮಾರ್ಕನ ಸುವಾರ್ತೆ 14ನೇ ಅಧ್ಯಾಯ 21ನೇ ವಚನ. ಅಲ್ಲಿ ನಾವು ಹೀಗೆ ನೋಡ್ತಾ ಇದ್ದೇವೆ, ಮನುಷ್ಯ ಕುಮಾರನು ಹೊರಟು ಹೋಗುತ್ತಾನೆ ಸರಿ, ಹಾಗೆ ಆತನ ವಿಷಯವಾಗಿ ಬರೆದದೆಯಲ್ಲ. ಆದರೆ ಯಾವನು ಮನುಷ್ಯ ಕುಮಾರನ ಹಿಡುಕೊಡುವನೋ ಅವನ ಗತೆಯನ್ನು ಏನು ಹೇಳಲಿ? ಆ ಮನುಷ್ಯನು ಹುಟ್ಟದಿದ್ದರೆ ಅವನಿಗೆ ಒಳ್ಳೆಯದಾಗಿತ್ತು ಎಂದು ಹೇಳಿದನೆಂಬುದಾಗಿ ನಾವು ನೋಡ್ತೇವೆ. ಪ್ರಿಯರೇ, ಯೇಸುವಿನ ಅನ್ಯೋನ್ಯದಲ್ಲಿದ್ದಂಥ ಇಸ್ಕರಿಯೋತ ಯೂದನಿಗೆ ಮಾನಸಾಂತರದ ಕರೆಯನ್ನು ಕೊನೆಯದಾಗಿ ಕೊಡ್ತಾ ಇರುವಂಥದ್ದನ್ನು ನಾವು ನೋಡ್ತೇವೆ. ನನ್ನೊಂದಿಗೆ ನನ್ನ ಬಟ್ಟಲಲ್ಲಿ ಕೈ ಎದ್ದುವಂಥ ವ್ಯಕ್ತಿ ಆತನು ಎಂಥ ಒಂದು ಸ್ಥಿತಿಯನ್ನು ಹೊಂದುತ್ತಾ ಇದ್ದಾನೆ ಎಂಬುದಾಗಿ ಆತನಲ್ಲಿ ಹೇಳ್ತಾ ಇದ್ದಾನೆ. ಆ ವ್ಯಕ್ತಿ ಹುಟ್ಟದಿದ್ದರೆ ಮೇಲಾಗಿತ್ತು ಎಂಬುದಾಗಿ ಕಠಿಣವಂಥ ಒಂದು ಕಾರ್ಯವನ್ನು, ಕಠಿಣವಂಥ ಸ್ಥಿತಿಯನ್ನು ಅಲ್ಲಿ ಆತನು ಹೇಳ್ತಾ ಇರುವಂಥದ್ದನ್ನು ನಾವು ನೋಡ್ತೇವೆ.
ಆತನಿಗೆ ಮಾತ್ರವಲ್ಲ, ಕೆಲವು ಪಟ್ಟಣಗಳಿಗೂ ಕೂಡ ಆತನು ಹೇಳ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ನೀವು ಇದೇ ದಿನದಲ್ಲಿ ತಿಳಿದುಕೊಂಡಿದ್ದರೆ ಎಷ್ಟೋ ಒಳ್ಳೆಯದಾಗಿತ್ತು, ಆದರೆ ನಿಮ್ಮ ಕಣ್ಣಿಗೆ ಅದು ಮರೆಯಾಗಿದೆ ಎಂಬುದಾಗಿ ಯೆರೂಸಲೇಮಿನ ಪಟ್ಟಣದ ವಿಷಯವಾಗಿ ಆತನು 10 ಹೇಳ್ತಂಥ ಮಾತು, ಇದೇ ದಿನದಲ್ಲಿ ನೀನು ನನ್ನ ಜೀವಿತವನ್ನು ಕಂಡುಕೊಂಡಿದ್ದರೆ ಒಳ್ಳೆಯದಾಗಿತ್ತು, ಅದು ನಿನ್ನ ಕಣ್ಣಿಗೆ ಮರೆಯಾಗಿದೆ ಎಂಬುದಾಗಿ. ಹೌದು ಪ್ರಿಯರೇ, ನಿನ್ನ ಜೀವನದಲ್ಲಿ ಇಂಥ ಒಂದು ನಂಬಿಕೆಯನ್ನು ನಾವು ಬೆಳೆಸಿಕೊಳ್ತಾ ಇದ್ದೇವೋ ಅಥವಾ ಮಾನಸಾಂತರವನ್ನು ನಾವು ಹೊಂದುತ್ತಾ ಇದ್ದೇವೋ ಎಂಬುದಾಗಿ ಆಲೋಚನೆ ಮಾಡಿಕೊಳ್ಳುವಂಥದ್ದು ಬಹಳ ಅಗತ್ಯವಾಗಿದೆ ಪ್ರಿಯರೇ. ಇನ್ನು ಕೊನೆಯದಾಗಿ ನಾವು ನೋಡುವಾಗ ಶಿಲುಬೆ ನಿತ್ಯ ಜೀವದ ವಾಗ್ದಾನವನ್ನು ದೃಢಪಡಿಸ್ತದೆ ಎಂಬುದಾಗಿ ನಾವು ನೋಡ್ತಿದ್ದೇವೆ ಪ್ರಿಯರೇ. ಶಿಲುಬೆ ನಮ್ಮ ಜೀವನದಲ್ಲಿ ನಿತ್ಯ ಜೀವವನ್ನು ಅದು ದೃಢಪಡಿಸುವಂಥದ್ದಾಗಿದೆ. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯದ 15ನೇ ವಚನದಲ್ಲಿ 15ನೇ ವಚನದಲ್ಲಿ ನಾವು ನೋಡುವಾಗ, ಹಾಗೆ ಮನುಷ್ಯಕುಮಾರನು ತನ್ನನ್ನು ನಂಬುವವರೆಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂದು ಎತ್ತರದಲ್ಲಿಡಲ್ಪಡಬೇಕು ಎಂಬುದಾಗಿ ಆತನು ಹೇಳ್ತಾ ಇರುವಂಥದ್ದನ್ನು ನಾವು ನೋಡ್ತೀವಿ. ಯಾರು ಯೇಸುವನ್ನು ನಂಬುತ್ತಾ ಇದ್ದಾರೋ ಅವರೆಲ್ಲರೂ ಕೂಡ ನಿತ್ಯ ಜೀವನ ಪಡೆಯಲೇಬೇಕಾಗಿದೆ ಎಂಬುದಾಗಿ ಆತನಲ್ಲಿ ಹೇಳ್ತಾ ಇದ್ದಾನೆ. ಪಡೆಯುತ್ತಾರೆ ಎಂಬುದಾಗಿ ಆತನಲ್ಲಿ ಹೇಳ್ತಾ ಇರುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಯೋಹಾನ ಬರೆದ ಸುವಾರ್ತೆ 11ನೇ ಅಧ್ಯಾಯದ 25ನೇ ವಚನದಲ್ಲಿ ನಾವು ನೋಡುವಾಗ, ಯೇಸು ಸ್ವಾಮಿ ಲಾಜರನ ಸಹೋದರಿಗೆ ಹೇಳುವಂಥ ಮಾತು, ನಾನೇ ಪುನರುತ್ಥಾನವು ಜೀವವಾಗಿದ್ದೇನೆ, ನನ್ನನ್ನು ನಂಬುವವನು ಸತ್ತರೂ ಬದುಕುವನು ಮತ್ತು ಬದುಕುತ್ತಾನ ನಂಬುವವನು ಎಂದಿಗೂ ಸಾಯೋದಿಲ್ಲ ಎಂಬುದಾಗಿ ಆತನು ಅಲ್ಲಿ ಹೇಳ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಹೌದು ಪ್ರಿಯರೇ, ನಿತ್ಯ ಜೀವದ ನಿಶ್ಚಿತವನ್ನು ಆತನಲ್ಲಿ ದೃಢಪಡಿಸ್ತಾ ಇರುವಂಥದ್ದನ್ನು ನಾವು ನೋಡ್ತೇವೆ. ನಾನೇ ನಿತ್ಯ ಜೀವವನ್ನು ಕೊಡುವ ಆತನು ಎಂಬುದಾಗಿ ಆತನಲ್ಲಿ ಹೇಳ್ತಾ ಇರುವಂಥದ್ದನ್ನು ನಾವು ನೋಡ್ತಿದ್ದೇವೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದ 23ನೇ ವಚನದಲ್ಲಿ ನಾವು ನೋಡುವಾಗ, ಪಾಪವು ಕೊಡುವ ಸಂಬಳ ಮರಣ, ನಮ್ಮ ದೇವರು ಉಚಿತಾರ್ಥವರು ಕ್ರಿಸ್ತನಲ್ಲಿರುವ ನಿತ್ಯ ಜೀವ ಎಂಬುದಾಗಿ ಆತನು ಬರೆಯುತ್ತಾ ಇದ್ದಾನೆ. ಯಾಕೆ? ಆತನು ಅದನ್ನು ಅನುಭವಿಸಿದ್ದಾನೆ. ಆ ಅನುಭವಿಸಿದಂಥ ಸಂಗತಿಯನ್ನು ಆತನು ದೃಢವಾಗಿ ಇತರರಿಗೆ ಹೇಳುವಂಥ ಒಂದು ಮಾತುಗಳನ್ನು ಅಲ್ಲಿ ನಾವು ನೋಡ್ತೇವೆ. ಕೊನೆಯ ಕ್ಷಣದಲ್ಲಿ ನಾವು ನೋಡುವಾಗ ಲೂಕನ ಸುವಾರ್ತೆ 23ನೇ ಅಧ್ಯಾಯದ 43ನೇ ವಚನದಲ್ಲಿ ನಾವು ನೋಡುವಾಗ, ಕರ್ತನು ಶಿಲುಬೆಯಲ್ಲಿ ತೂಗುತ್ತಿರುವಾಗ ಹೇಳಿದಂಥ ಕಳ್ಳನಿಗೆ ಹೇಳಿದಂಥ ಮಾತು, ಈ ಹೊತ್ತೆ ನೀನು ನನ್ನ ಸಂಗಡ ಪರದೈಸಿನಲ್ಲಿರೆಂಬುದಾಗಿ. ಅನೇಕರು ಭಾವಿಸ್ಕೋತಾರೆ. ಹೌದು, ಆ ಕಳ್ಳ ಯಾವ ರೀತಿಯಲ್ಲಿ ಕೊನೆಯ ಕ್ಷಣದಲ್ಲಿ ಕರ್ತನ ಬಳಿಗೆ ಬಂದು ನಿತ್ಯ ಜೀವನ ಪಡೆದುಕೊಂಡನು, ಆ ರೀತಿಯಾಗಿ ನಾವು ಪಡೆದುಕೊಳ್ತೇವೆ ಎಂಬುದಾಗಿ ಸಾಧ್ಯವಿಲ್ಲ ಪ್ರಿಯರೇ. ಆತನು ಸಂಪೂರ್ಣವಾಗಿ ಆ ವ್ಯಕ್ತಿ ಯೇಸುನ ಕಂಡುಕೊಂಡ, ಯೇಸುನ ದೈವತ್ವವನ್ನು ಆತನು ತಿಳಿದುಕೊಂಡ. ಹಾಗಾಗಿ ಆತನ ಮಾತುಗಳಲ್ಲಿ, ಆತನ ಎಲ್ಲ ಕಾರ್ಯಗಳಲ್ಲಿ ಆತನು ಯೇಸುನ ಕಂಡುಕೊಂಡು ಮಾನಸಾಂತರ ಪಟ್ಟು ಮುಂದೆ ಆತನಿಗೂ ಕೂಡ ಜೀವನ ಇಲ್ಲ ಅಂಥ ಒಂದು ಸಮಯದಲ್ಲಿ ಆತನು ಕೇಳುವಾಗ ಯೇಸು ಸ್ವಾಮಿಗೆ ಆತನಿಗೆ ಆ ಒಂದು ಉತ್ತರವನ್ನು ಕೊಟ್ಟ. ಆದರೆ ನಮಗೆ ಅಂಥ ಒಂದು ಸ್ಥಾನ ಇಲ್ಲ. ಯಾಕಂದರೆ ನಾವು ಯೇಸುವನ್ನು ತಿಳಿದಿದ್ದೇವೆ, ಯೇಸುವನ್ನು ಯಾರೆಂಬುದಾಗಿ ಗ್ರಹಿಸಿಕೊಂಡಿದ್ದೇವೆ, ಆತನ ದೈವತ್ವವನ್ನು ಅರ್ಥ ಮಾಡಿಕೊಂಡಿದ್ದೇವೆ. ಎಲ್ಲವನ್ನು ನಾವು ತಿಳಿದಂಥ ನಾವುಗಳು ಕಳ್ಳನಂತೆ ಬಯಸುವುದಾಗಿದ್ದರೆ ಅದು ನಮಗೆ ದೊರಕುತ್ತದೆ. ಆದರೆ ಕೊನೆಯ ಕ್ಷಣದಲ್ಲಿ ನಾನು ನಂಬುತ್ತೇನೆ ಎಂಬುದಾಗಿ ಹೇಳಿದರೆ ಅದು ಸಾಧ್ಯವಿಲ್ಲದಂಥ ಮಾತಾಗಿದೆ. ಹೀಗಿರುವಾಗ ವಿಷಯದಲ್ಲಿ ನಾವು ಎಚ್ಚರಿಕೆಯಾಗಿರೋಣ ಪ್ರಿಯರೇ. ನಿತ್ಯ ಜೀವನ ನಾವು ಕಂಡುಕೊಳ್ಳಬೇಕಾಗಿದ್ದರೆ ನಾವು ಸಂಪೂರ್ಣ ಸ್ವಸ್ಥರಾಗಿರುವಾಗಲೇ ನಾವು ಆತನಿಗೆ ನಮ್ಮನ್ನು ಒಪ್ಪಿಸಿಕೊಡಬೇಕಾಗಿದೆ. ಕಷ್ಟವಿಲ್ಲವು ನೀನು ಹೇಳುವ ವರ್ಷಗಳು ಸಮೀಪಿಸುವುದರೊಳಗಾಗಿ ಯೌವನದಲ್ಲಿ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸು ಎಂಬುದಾಗಿ ಪ್ರಸಂಗಿ ಬರೆಯುತ್ತಾ ಇದ್ದಾನೆ. ಪ್ರಸಂಗಿಯ ಮಾತುಗಳನ್ನ ನಾವು ನೋಡುವಾಗ ಅತ್ಯಂತ ಶ್ರೇಷ್ಠವಂಥ ಒಂದು ಸಂಗತಿಗಳಾಗಿವೆ. ಯೋಬನ ಪುಸ್ತಕ ಮತ್ತು ಪ್ರಸಂಗಿ ಪುಸ್ತಕ, ದಾನಿಯಲ್ನ ಪುಸ್ತಕವನ್ನು ನಾವು ನೋಡುವಾಗ ಅಲ್ಲಿರುವಂಥ ಕೆಲವು ಸಂಗತಿಗಳು, ಅಲ್ಲಿರುವಂಥ ಕೆಲವು ಸಿದ್ಧಾಂತಗಳು, ಅಲ್ಲಿರುವಂಥ ಕೆಲವೊಂದು ತತ್ವಗಳು ನಾವು ಅನೇಕ ಹೊರತೆ ಮನುಷ್ಯ ರೀತಿಯಲ್ಲಿ ಆಲೋಚನೆ ಮಾಡುವಾಗ ಅದು ತಿಳಿಯದೇ ಇರುವಂಥ ಸಂಗತಿಗಳಾಗಿವೆ ಪ್ರಿಯರೇ. ನಾನೇ ನಾನಾಗಿ ನೋಡುವೆನು, ಕಣ್ಣಾರೆ ಕಾಣುವೆನೆಂಬುದಾಗಿ ಯೋಬನು ಹೇಳ್ತಾ ಇರುವಂಥದ್ದನ್ನು ನಾವು ನೋಡ್ತೇವೆ. ಅಲ್ಲಿ ನಾವು ನೋಡುವಾಗ ಧರ್ಮಶಾಸ್ತ್ರ ಇಲ್ಲ, ಆದರೆ ದೇವರ ಇರುವಿಕೆಯನ್ನು ಆತನ ಕಂಡುಕೊಂಡಿದ್ದಾನೆ. ಆದ್ದರಿಂದ ಆತನ ಹೇಳ್ತಾ ಇದ್ದಾನೆ, ನನ್ನ ದೇವರನ್ನು ನಾನೇ ನಾನಾಗಿ ಕಾಣುವೆನು, ಇನ್ನೊಬ್ಬನಾಗಿ ಅಲ್ಲ ಎಂಬುದಾಗಿ ಅಲ್ಲಿ ಆತನು ಹೇಳ್ತಾ ಇರುವಂಥದ್ದನ್ನು
ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಹೀಗಿರುವಾಗ ಯೋಹಾನ ಸುವಾರ್ತೆ 10ನೇ ಅಧ್ಯಾಯದ 28ನೇ ವಚನದಲ್ಲಿ ಯೇಸು ಸ್ವಾಮಿ ಹೇಳ್ತಂಥ ಮಾತುಗಳನ್ನು ನಾವು ನೋಡುವಾಗ, ನಾನು ಅವುಗಳಿಗೆ ನಿತ್ಯ ಜೀವನ ಕೊಡೋದಕ್ಕಾಗಿ ಲೋಕಕ್ಕೆ ಬಂದಿದ್ದೇನೆ ಎಂಬುದಾಗಿ. ಯಾರು ಯೇಸುನ ನಂಬುತ್ತಾ ಇದ್ದಾರೋ ಅವರಿಗೆ ನಿತ್ಯ ಜೀವನ ನಾನು ಕೊಡೋದಕ್ಕಾಗಿ ಬಂದಿದ್ದೇನೆ ಎಂಬುದಾಗಿ ಆತನು ಹೇಳ್ತಾ ಇರುವಂಥದ್ದನ್ನು ನಾನು. ಹಾಗಾದರೆ ಕ್ರಿಸ್ತನನ್ನು ನಾವು ನಂಬುವಾಗ, ಕ್ರೂಜಿಸಲ್ಪಟ್ಟಂಥ ಯೇಸುನಲ್ಲಿ ನಮ್ಮ ದೃಷ್ಟಿಯನ್ನು ನಂಬಿಕೆಯಿಂದ ಇಡುವಾಗ ಆತನು ನಮಗೆ ನಿತ್ಯ ಜೀವನ ಕೊಡೋದಕ್ಕೆ ಸಿದ್ಧನಾಗಿದ್ದಾನೆ. ಹೀಗಿರುವಾಗ ಪ್ರಿಯರೇ, ಈ ಸಮಯದಲ್ಲಿ ನಾವು ಆಲೋಚನೆ ಮಾಡಿಕೊಳ್ಳೋಣ. ಕೃಪಾ ಕಾಲದಲ್ಲಿ ನಾವು ಜೀವನ ಮಾಡ್ತಾ ಇದ್ದೇವೆ. ತಿರುಗೊಂದರ್ತೆ 2025ನೇ ವರ್ಷದಲ್ಲಿ ದೇವರು ನಿನ್ನ ಜೀವನದಲ್ಲಿ ನಿತ್ಯ ಜೀವಕ್ಕಾಗಿ ಕರೆಯನ್ನು ಆತನು ಕೊಡ್ತಾ ಇದ್ದಾನೆ. ಹಾಗಾದರೆ ಕರೆಯನ್ನು ನಾವು ಯಾವ ರೀತಿಯಲ್ಲಿ ಸ್ವೀಕಾರ ಮಾಡಿಕೊಳ್ತಾ ಇದ್ದೇವೆ? 2ನೇ ಕೊರಿಂಥ 6ನೇ ಅಧ್ಯಾಯದ 2ನೇ ವಚನದಲ್ಲಿ ನಾವು ನೋಡುವಾಗ, ಇದೇ ಆ ಪ್ರಸನ್ನತೆಯ ಕಾಲ, ಇದೇ ಆ ರಕ್ಷಣೆಯ ದಿನ ಎಂಬುದಾಗಿ ಬರೆಯಲ್ಪಟ್ಟಿದೆ. ಕರ್ತನು ದಾಟಿ ಹೋಗುವುದಾಗಿದ್ದರೆ ಮುಂದೆ ನಮಗೆ ಯಾವುದೇ ಸ್ಥಿತಿ ಇಲ್ಲ. ಗೀತೆಗಳ ಪುಸ್ತಕ 127ನೇ ಒಂದು ಗೀತದಲ್ಲಿ ನಾವು ನೋಡುವಾಗ, ಮುಂದೆ ಹೋಗಿ ಬಿಟ್ಟಾನು ಈಗಲೇ ತಡೆ ಮಾಡಬೇಡ ಎಂಬುದಾಗಿ ಅಲ್ಲಿ ಗೀತಕರ್ತನು ಹಾಡ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಮಾತ್ರವಲ್ಲ, ಯೆರೂಸಲೇಮಿಗೆ ಅಂತ ಮಾತು, ಇದೇ ದಿನದಲ್ಲಿ ನೀನು ಕಂಡುಕೊಂಡಿದ್ದರೆ ಎಷ್ಟೋ ಒಳ್ಳೆಯದಾಗಿತ್ತು. ಅದೇ ಮಾತನ್ನು ಕರ್ತನು ನನಗೂ ನಿನಗೂ ಕೂಡ ಹೇಳ್ತಾ ಇದ್ದಾನೆ. ಇದೇ ದಿನದಲ್ಲಿ ನೀನು ನನ್ನನ್ನು ನಂಬುವುದಾಗಿದ್ದರೆ ಎಷ್ಟೋ ಒಳ್ಳೆಯದಾಗಿತ್ತು ಎಂಬುದಾಗಿ ಆಲೋಚನೆ ಮಾಡಿಕೊಳ್ಳೋಣ ಪ್ರಿಯರೇ. ಒಬ್ಬ ವ್ಯಕ್ತಿ ಹೀಗೆ ಬರೆಯುತ್ತಾ ಇದ್ದಾನೆ, ಜೆ.ಸಿ. ರೈಲ್ ಎಂಬುವಂಥ ವ್ಯಕ್ತಿ ಆತನು ಹೀಗೆ ಬರೆತಾ ಇದ್ದಾನೆ, ಏನಂದರೆ, ಶ್ರಮೆಗಳು ಎನ್ನುವುದು ನಮ್ಮನ್ನು ಆಲೋಚಿಸುವಂತೆ ಮಾಡುವುದಕ್ಕಾಗಿ, ಲೋಕದಿಂದ ನಮ್ಮನ್ನು ಬೇರ್ಪಡಿಸುವುದಕ್ಕಾಗಿ, ವಾಕ್ಯಕ್ಕೆ ಹತ್ತಿರವಾಗಿ ನಡೆಸುವುದಕ್ಕಾಗಿ, ಮೊಣಕಾಲಿನ ಮೇಲೆ ನಿಲ್ಲುವುದಕ್ಕಾಗಿ ಉದ್ದೇಶಿಸಲ್ಪಟ್ಟಿದೆ ಎಂಬುದಾಗಿ ಆತನಲ್ಲಿ ಹೇಳ್ತಾ ಇದ್ದಾನೆ ಪ್ರೇರೆ. ಒಬ್ಬ ಮಿಷನರಿ ಆತ ಯೇಸು ಸ್ವಾಮಿಯ ಶ್ರಮೆಯ ಕುರಿತಾಗಿ ಆತನು 4 ಸಂಗತಿಗಳನ್ನು ಹೇಳ್ತಾ ಇರುವಂಥದ್ದನ್ನು ನಾವು ನೋಡ್ತೇವೆ. ಆ ಶ್ರಮೆ ಅದು ನಮ್ಮನ್ನು ಆಲೋಚಿಸುವಂತೆ ಮಾಡುತ್ತಾ ಇದೆ ಎಂಬುದಾಗಿ. ಕ್ರಿಸ್ತನು ಯಾಕೆ ನನಗಾಗಿ ನಿನಗಾಗಿ ಶ್ರಮೆ ತಾಳಿದ್ದಾನೆ ಎಂಬುದನ್ನು ಆಲೋಚಿಸುವಂತೆ ಅದು ಮಾಡ್ತಾ ಇದೆ. ಲೋಕದಿಂದ ನಮ್ಮನ್ನು ಬೇರ್ಪಡಿಸ್ತದೆ ಎಂಬುದಾಗಿ. ಲೋಕದ ಸಂಗತಿಗಳಿಂದ ಅದು ನಮ್ಮನ್ನು ಬೇರ್ಪಡಿಸ್ತದೆ. ಲೋಕದ ವ್ಯಾಮೋಹದಿಂದ ಅದು ನಮ್ಮನ್ನು ಬಿಡುಗಡೆಗೊಳಿಸುವಂಥದ್ದಾಗಿದೆ ಎಂಬುದಾಗಿ ಆತ ಹೇಳ್ತಾ ಇದ್ದಾನೆ. ಮಾತ್ರವಲ್ಲ, ವಾಕ್ಯಕ್ಕೆ ಹತ್ತಿರವಾಗಿ ಆತ ನಡೆಸ್ತಾ ಇದೆ. ಕರ್ತನು ಕೊಡುವಂಥ ಕೃಪಾವಾಕ್ಯಕ್ಕೆ ಹತ್ತಿರವಾಗಿ ಅದು ನಡೆಸುವಂಥದ್ದಾಗಿದೆ. ಯಾಕಂದರೆ ಕರ್ತನು ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಹೇಳುವಂಥ ಮಾತು, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ ಎಂಬುದಾಗಿ. ಹೌದು ಪ್ರಿಯರೇ, ನಾವು ಆತನ ನೆಲೆಗೊಳ್ಳೋದಕ್ಕಾಗಿ ಕರೆ ನೀಡ್ತದೆ. ಮಾತ್ರವಲ್ಲ, ಮೊಣಕಾಲಿನ ಮೇಲೆ ನಿಲ್ಲೋದಕ್ಕಾಗಿ ಉದ್ದೇಶಿಸಲ್ಪಟ್ಟಿದೆ ಎಂಬುದಾಗಿ. ಮೊಣಕಾಲಿನ ಮೇಲೆ ವಿಧೇಯತೆಯಿಂದ ಕರ್ತನನ್ನು ಬೇಡಿಕೊಳ್ಳೋದಕ್ಕಾಗಿ ಈ ಶ್ರಮೆ ದಿನಗಳು ನಮಗೆ ನೂತನವಂಥ ಒಂದು ಜೀವಿತಕ್ಕೆ ಕರೆ ನೀಡುವಂಥದ್ದಾಗಿದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಹೀಗಿರುವಾಗ ಪ್ರಿಯರೇ, ಆಲೋಚನೆ ಮಾಡಿಕೊಳ್ಳೋಣ. ಕರ್ತನ ಸನ್ನಿಧಾನಕ್ಕೆ ನಾವು ಬರೋಣ. ಒಬ್ಬ ವ್ಯಕ್ತಿ ಒಂದು ಮ್ಯೂಸಿಯಂನಲ್ಲಿ ಯೇಸು ಸ್ವಾಮಿ ಕ್ರೂಜಿಗೆ ಹಾಕಿದಂಥ ಒಂದು ಸ್ವರೂಪವನ್ನು ದಿಟ್ಟಿಸ್ತಾ ಇದ್ದಂತೆ. ಸುಮಾರು ದಿನಗಳಿಗೆ 4 ದಿನಗಳ ಕಾಲ ಆತನ ದೃಷ್ಟಿಸಿ ನೋಡ್ತಾ ಇರುವಾಗ ಆತನೊಂದಿಗೆ ಯೇಸು ಸ್ವಾಮಿ ಮಾತನಾಡಿದ. ಆದರೆ ಅಲ್ಲಿರುವಂಥ ಕಾವಲುಗಾರ ಆ ವ್ಯಕ್ತಿಯ ಬಳಿಗೆ ಬಂದು ಹೇಳ್ತಾ ಇದ್ದಾನೆ, ಯಾಕೆ ನೀನು 4 ದಿವಸವಾಯಿತು ಆ ಒಂದು ಸ್ವರೂಪವನ್ನು ನೋಡ್ತಾ ಇದ್ದೀಯ ಎಂಬುದಾಗಿ ಕೇಳುವಾಗ, ನೀನು ಆ ಸ್ವರೂಪವನ್ನು ನೋಡಿದ್ದೀಯಾ ಎಂಬುದಾಗಿ ಆ ಕಾವಲುಗಾರನಿಗೆ ಆ ವ್ಯಕ್ತಿ ಮರುಪ್ರಶ್ನೆ ಮಾಡ್ತಾ ಇದ್ದಾನೆ. ಹೌದು, ನೋಡ್ತಾ ಇದ್ದೇನೆ. ಎಷ್ಟು ವರ್ಷದಿಂದ ನೋಡ್ತಾ ಇದ್ದೆ? ಸುಮಾರು ವರ್ಷಗಳಿಂದ ನಾನು ನೋಡ್ತಾ ಇದ್ದೇನೆ. ನಾನು ಇಲ್ಲೇ ಕೆಲಸ ಮಾಡ್ತಾ ಇದ್ದೇನೆ ಎಂಬುದಾಗಿ ಹೇಳುವಾಗ, ಆದರೆ ನೀನಿಲ್ಲಿ ಕೂತ್ಕೋ ಎಂಬುದಾಗಿ ಕೂತ್ಕೊಂಡು ಆ ಯೇಸುನ ಸ್ವರೂಪವನ್ನು ತದೇಕ ದೃಷ್ಟಿಯಿಂದ ನೀನು ನೋಡು, ಆತನನ್ನು ದೃಷ್ಟಿಸಿ ನೋಡು ಎಂಬುದಾಗಿ ಹೇಳುವಾಗ, ಆತನ ದೃಷ್ಟಿಸಿ ನೋಡುವಾಗ ಆತನ ಕಣ್ಣುಗಳಲ್ಲಿ ನೀರು ಬಂತು ಎಂಬುದಾಗಿ ಕತೆ ಹೇಳ್ತಾ ಇದೆ ಪ್ರೇರೆ. ಯಾಕೆ ಎಂಬುದಾಗಿ ನಾವು ನೋಡುವಾಗ, ಇಷ್ಟು ವರ್ಷಗಳ ಕಾಲ ನಾನಿಲ್ಲಿ ಕೆಲಸ ಮಾಡಿದ್ದೇನೆ, ಇರುವಂಥ ಎಲ್ಲ ಸ್ವರೂಪಗಳನ್ನು ನಾನು ನೋಡಿದ್ದೇನೆ, ಆದರೆ ದೃಷ್ಟಿಸಿ ನೋಡಲಿಲ್ಲ ಎಂಬುದಾಗಿ ಒಪ್ಪಿಕೊಳ್ತಾ ಇದ್ದಾನೆ. ಹಾಗಾದರೆ ಪ್ರಿಯರೇ, ಕರ್ತನನ್ನು ನಾವು ದೃಷ್ಟಿಸಿ ನೋಡ್ತಾ ಇದ್ದೇವೋ? ಕರ್ತನನ್ನು ನಾವು ದೃಷ್ಟಿಸಿ ನೋಡುವಾಗ ನಮ್ಮ ಜೀವನದಲ್ಲಿ ನಂಬಿಕೆ ಹುಡ್ತಾ ಇದೆ, ವಿಧೇಯತೆ ಹುಡ್ತಾ ಇದೆ, ಮಾತ್ರವಲ್ಲ ನಿರೀಕ್ಷೆ ಹುಡ್ತದೆ. ಅದು ನಮ್ಮನ್ನು ನಿತ್ಯ ಜೀವಕ್ಕೆ ನಡೆಸುವಂಥದ್ದಾಗಿದೆ. ಹೀಗಾಗುವಂತೆ ಕರ್ತನು ತಾನೇ ತನ್ನ ಆತ್ಮನ ಮೂಲಕವಾಗಿ ನಮ್ಮನ್ನು ಆಶೀರ್ವದಿಸಿ ನಡೆಸಲಿ. ಆಮೇನ್. ಪ್ರಾರ್ಥನೆ ಮಾಡೋಣ.
ಪ್ರೀತಿಯುಳ್ಳ ತಂದೆಯಾದ ದೇವರೇ, ಕೊಟ್ಟಂಥ ವಾಕ್ಯಕ್ಕಾಗಿ ನನಗೆ ಸ್ತೋತ್ರ. ಇಷ್ಟು ವರ್ಷಗಳ ಕಾಲ ಕರ್ತನೆ ನಾವು ನಿನ್ನ ಸನ್ನಿಧಾನದಲ್ಲಿ ನಿನ್ನ ವಾಕ್ಯವನ್ನು ಕೇಳಿದ್ದೇವೆ. ವಿಧ ವಿಧವಾದ ರೀತಿಯಲ್ಲಿ, ವಿಧ ವಿಧವಾದ ಸ್ಥಿತಿಗತಿಗಳಲ್ಲಿ ನಿನ್ನ ವಾಕ್ಯನ ಧ್ಯಾನಿಸಿದ್ದೇವೆ. ಈ ಒಂದು ಕೃಪಾ ಸಮಯವನ್ನು ನೀನು ಒದಗಿಸಿಕೊಟ್ಟಿದ್ದಿ. ನಿನ್ನನ್ನು ದೃಷ್ಟಿಸಿ ನೋಡಿ ನಿನ್ನ ಮೂಲಕವಾಗಿ ದೊರಕೊಂಡ ನಿತ್ಯ ಜೀವಕ್ಕೆ ನಾವೆಲ್ಲರೂ ಪಾತ್ರರಾಗುವಂತೆ ನೀನೇ ನಮ್ಮನ್ನು ಆಶೀರ್ವದಿಸಿ ನಡೆಸೆಂದು ನಜರೇತನ ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆಯೇ, ಆಮೆನ್. ನಾವು ಕೊನೆಯದಾಗಿ ಹಾಡುವಂಥ ಸಂಗೀತಗಳಲ್ಲಿ 138ನೇ ಸಂಗೀತವನ್ನು ಹಾಡಿಕೊಳ್ಳೋಣ. 138ನೇ ಸಂಗೀತದ 3 ಚರಣಗಳನ್ನು ಹಾಡಿಕೊಳ್ಳೋಣ. ಏಸು ನಮಗೆಂಥ ಮಿತ್ರ, ಎಂಥ ದಿವ್ಯ ಗುರುವು, ಎಲ್ಲ ಆತನ ಚರಿತ್ರೆ, ಪಾಪಿಗೆ ಸುವಾರ್ತೆ. God.
ವಿಶ್ವಾಸದಿಂದ ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆಯು ಸದಾಕಾಲವು ನಮ್ಮೆಲ್ಲರ ಸಂಗಡ ನಿತ್ಯ ವಾಸಿಸಲಿ. ಆಮೇನ್. Nadie se